ಹಲೋ ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಈ ದಿನ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಎದ್ದಿದ ತಕ್ಷಣ ಏನು ಕ್ಯಾಮ್ರಾ ಆನ್ ಮಾಡಿದ್ದೀಯ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಮಾತಾಡಿಸ್ತಾ ಇದ್ರು ಹಿಂದ್ಗಡೆ. ಸೊ ಹಂಗಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಹಾಗೆ ಫೇಸ್ ಒಂದು ಸುಮ್ಮನೆ ಆ ಥರ ನೀರಲ್ಲಿ ವಾಶ್ ಮಾಡ್ಕೊಂಡು, ಸೊ ಬೆಳಗ್ಗೆ ಇವರು ಒಂದು 8 ಗಂಟೆ ಅಷ್ಟರಲ್ಲೇ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಮನೆಯವರು. ಅದಕ್ಕೋಸ್ಕರ ಬದನೆಕಾಯಿ ಬಜ್ಜಿ ಮಾಡಿದ್ದೆ. ಅದನ್ನು ಗೊಜ್ಜು, ಬೇರೆ ಕಡೆ ಎಲ್ಲ ಕೈ ಗೊಜ್ಜು ಅದೆಲ್ಲ ಅಂತಾರಲ್ಲ ಆ ಥರ, ನಮ್ಮ ಕಡೆ ಬದನೆಕಾಯಿ ಬಜ್ಜಿ ಅಂತೀವಿ ಅದನ್ನು. ಅದ್ರ ಜೊತೆಗೆ ರಾಗಿ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನನ್ನ ಡ್ರೆಸ್ ಇಗ್ನೋರ್ ಮಾಡಿಬಿಡಿ. ಎದ್ದಿದ ತಕ್ಷಣ ಹಂಗೆ ಇದ್ದೀನಲ್ಲ, ಸೊ ಇನ್ನೂ ಸ್ನಾನ ಏನು ಮಾಡಿಲ್ಲ. ನೆಕ್ಸ್ಟ್ ನಾನು ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡೋಣ ಅಂತಂದು, ಇನ್ನು ಇವ್ರು ಕೆಲ್ಸಕ್ಕೆ ಹೊರಡ್ತಾರೆ ನಮ್ಮ ಮನೆಯವರು. ಹಂಗಾಗಿ ಇಲ್ಲಿಂದ ವ್ಲಾಗ್ನ ಶುರು ಮಾಡೋಣ ಚೆನ್ನಾಗಿರುತ್ತೆ ಅಂತಂದು. ತುಂಬ ಜನ ನಮ್ಮ ಮನೆಯವರು ಮಾತು, ನಮ್ಮ ಮನೆಯವರು ವೀಡಿಯೋದಲ್ಲಿ ಬರೋದು ಇಷ್ಟಪಡ್ತಿದ್ದೀರಾ. ಇಷ್ಟು ದಿನ ಅಂದರೆ ಅವರು ಹಂಚ್ಕೊಂಡಿದ್ದಾರೆ ನಿಮ್ಮ ಜೊತೆ. ನೀವು ನೋಡಿರ್ಬೋದು ವೀಡಿಯೋಸು, ನಮ್ಮ ಲೈಫ್ ಸ್ಟೋರಿ ಹೇಳ್ಬೇಕಾದ್ರೆ. ನನಗೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನಗೆ ಮಾತೇ ಬರೋಲ್ಲ, ಮಾತಾಡೋದೆಲ್ಲ ಮರ್ತೋಗ್ಬಿಡ್ತೀನಿ ಅಂತಂದು. ಅವರಿಗೆ ಸ್ವಲ್ಪ ಕ್ಯಾಮ್ರಾ ಫೇರ್ ಇದೆ, ಅದಕ್ಕೋಸ್ಕರ ಇಷ್ಟು ದಿನ ಬರ್ತಾ ಇರಲಿಲ್ಲ ಕ್ಯಾಮ್ರಾ ಮುಂದೆ. ಈಗಲೂ ತುಂಬ ಭಯ ಪಟ್ಕೊತಾರೆ ಕ್ಯಾಮ್ರಾ ಮುಂದೆ ಮಾತಾಡೋದೆಲ್ಲನೂ. ಆದ್ರೂ ನೀವೆಲ್ಲ ಇಷ್ಟಪಡೋದಕ್ಕೆ, ಅದಕ್ಕೆ ನಾನೇ ಫೋರ್ಸ್ ಮಾಡಿ, ನೋಡಿ ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಮಾತು, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಂತೆ ಅಂತಂದು ಹೇಳಿದ್ದಕ್ಕೆ ಅವಾಗ ಒಂದು ಸ್ವಲ್ಪ ಹಂಗೆ ಮಾತಾಡ್ತಾರೆ ಬಂದು. ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗ್ದಿಟ್ಟೆ, ಆದರೆ ಯಾವುದು ಸಕ್ಸಸ್ ಆಗಲಿಲ್ಲ. ಇವತ್ತೇನು ನಾನು ಸ್ಯಾರಿನೂ ಹಾಕ್ಕೊಳ್ಳೇನಿಲ್ಲ. ಇದು ತಿಪ್ಪೇಸ್ವಾಮಿ ದೇವ್ರದ್ದು ತೇರಿತ್ತು ಇವತ್ತು, ಹೋಗೋಕ್ಕಾಗಲಿಲ್ಲ ಪರ್ಸ್ನಲ್ ಇಶ್ಯೂಸಿಂದ. ಸೊ ಹಂಗಾಗಿ ಆ ಸ್ಯಾರಿನ ರಿಟರ್ನ್ ಹಂಗೆ ಎತ್ತಿಟ್ಟೆ ಬೀರೋದಲ್ಲಿ. ಹಾಕ್ಕೊಳ್ಳೋಣ ಅಂತ ತೆಗೆದಾಕ್ಕೊಂಡೆ, ಆದರೆ ಹಾಕ್ಕೊಳ್ಳಿಲ್ಲ. ಮತ್ತು ಇದು ಬದನೆಕಾಯಿ ಗೊಜ್ಜು ರೆಡಿಯಾಗಿತ್ತು. ಒಗ್ಗರಣೆ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಆ ಥರ ಸ್ಟವ್ ಮೇಲೆ ಇಟ್ಟೆ. ಅವ್ರು ಊಟ ಮಾಡ್ಕೊಂಡು ರಾಗಿ ಮುದ್ದೆ ಮಾಡಿದ್ದೆ ಅದ್ರ ಜೊತೆಗೆ. ಅವರು ಹೊರಟ್ರು ಕೆಲಸಕ್ಕೆ ಅಂತಂದು. ಇಲ್ಲಿ ನಮ್ಮಮ್ಮ ಬಂದುಬಿಟ್ಟು ಸೀಮೆ ಹಸುಗಳಿಗೆ ಏನೋ ಫುಡ್ ಇಡ್ತಾವ್ರೆ, ಆ ಚೀಲಗಳು, ಇನ್ನು ಅದು ಫುಡ್ ಇಟ್ಟ ಮೇಲೆ ಚೀಲ ಇರ್ತಾವಲ್ಲ, ಸೊ ಅವೆಲ್ಲ ಒಂದು ಟಾರ್ಪಲ್ ಟೈಪ್ ಹೊಲಿತಾವ್ರೆ. ನಮ್ಮಮ್ಮ ಏನಾದರೂ ಆ ಥರ ಚೀಲಗಳು ಈ ಥರ ಏನಾದರೂ ಇದ್ದರೆ ಸಾಕು, ಈ ಥರ ಒಂದು ಐಡಿಯಾ ಉಪಯೋಗಿಸಿ ಏನಕ್ಕಾದ್ರೂ ಹುಲ್ಲು ಬಣವೆಗೋ ಇಲ್ಲ ಏನಕ್ಕಾದ್ರೂ ಒದ್ಸಕ್ಕೆ ಬರುತ್ತೆ, ಇಲ್ಲ ನಾವು ಅಕ್ಕಿ ರಾಗಿ ಮಾಡ್ಕೊಳಕ್ಕೆ ಹಾಕ್ಕೊಳಕ್ಕೆ ಬರುತ್ತೆ ಕೆಳಗಡೆ ಅಂತಂದು ಹೇಳ್ಬಿಟ್ಟು ಈ ಥರ ಐಡಿಯಾ ಉಪಯೋಗಿಸಿ ಅದನ್ನು ದಾರ ತರಿಸಿ ಹಿಂಗೆಲ್ಲ ರೆಡಿ ಮಾಡ್ತಾ ಇರುತ್ತೆ. ಡೇಯಲ್ಲಿ ಅಂದರೆ ಕೆಲಸಕ್ಕೇನು ಹೋಗಿಲ್ಲ ಅಂದರೆ ಈ ಥರ ಕೆಲಸಗಳು ಏನಾದರೂ ಒಂದು ಮಾಡ್ತಾ ಇರ್ತಾರೆ, ಸುಮ್ಮನೆ ಅಂತೂ ಇರಲ್ಲ. ಅದು ಮುಂಚೆಯಿಂದ ಅವ್ರಿಗೆ ಅಭ್ಯಾಸ ಆ ರೀತಿ ಕೆಲಸಗಳೆಲ್ಲ ಮಾಡಿ ನಮ್ಮಮ್ಮನಿಗೆ. ಹಾಗಾಗಿ ಅಲ್ಲಿ ಮನೆ ಹತ್ರ ಸ್ವಲ್ಪ ಹೊಲಿದ್ರು, ಅಲ್ಲಿ ಹೊಲಿದ್ಬಿಟ್ಟು ಇಲ್ಲಿ ನಮ್ಮ ಅತ್ತೆಯವ್ರ ಮನೆ ಹತ್ರ ಬಂದಿತ್ತೆ ಹೊಲಿಯೋದೆ. ಅಂದರೆ ಮಾತಾಡ್ತಾ ಹೊಲಿತಾ ಇದ್ರೆ ಬೇಜಾರು ಅನಿಸಲ್ಲ ಅಂತಂದು ಹೇಳ್ಬಿಟ್ಟು ಇಲ್ಲಿ ಮಾತಾಡ್ತಾ ಇಲ್ಲಿ ಹೊಲಿತಾ ಇದ್ರು. ದಬ್ಬಳದಲ್ಲಿ ದಾರ ಎಲ್ಲ ಏರಿಸ್ಬಿಟ್ಟು ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ನಾನು ವೀಡಿಯೋನ ಇಲ್ಲಿ ಶೂಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದು ಚೀಲ, ಅಡಿಕೆಲೆ ಚೀಲ. ನಮ್ಮಮ್ಮ ಎಷ್ಟು ಬೇಡ ಅಂದರೂ ಬಿಡಲ್ಲ ಅಡಿಕೆಲೆ ತಿನ್ನೋದು. ಅದು ಅವಾಗಿಂದ ಅಭ್ಯಾಸ ಆಗಿದೆಯಲ್ಲ, ಹಂಗಾಗಿ ಮಧ್ಯದಲ್ಲಿ ಬಿಡಲ್ಲಮ್ಮ, ನನಗೆ ಬಿಟ್ಟಿರೋಕ್ಕಾಗಲ್ಲ ಅಂತಂದು ಹೇಳ್ತಾ ಇರುತ್ತೆ. ಹಂಗಾಗಿ ಅದೊಂದು ಸ್ವಲ್ಪ ಚೀಲನ ಇಗ್ನೋರ್ ಮಾಡಿಬಿಡಿ. ಹಾಗೆ ಅಲ್ಲಿಂದ ಇನ್ನು ಸಂಜೆಗೆ ನಮ್ಮ ಮನೆಯವರು ಇದು ಪಾನಿಪುರಿ ತರಿಸಿದ್ರು ಜಾತ್ರೆಯಲ್ಲಿ. ನಾನು ಹೋಗ್ಲಿಲ್ಲಲ್ಲ ಜಾತ್ರೆಗೆ, ಅದಕ್ಕೋಸ್ಕರ ಇನ್ನು ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಈ ನೈಟಿ ಹಾಕ್ಕೊಂಡಿದ್ದೆ. ಇನ್ನೇನು ಅಷ್ಟೇ, ವ್ಲಾಗ್ನೇನು ನಾನು ಶುರು ಮಾಡಲಿಲ್ಲ. ಅಂದರೆ ಕೆಲಸಗಳೇನೋ ತುಂಬ ಇತ್ತು, ಎಲ್ಲ ಮಾಡಿದೆ. ಆದರೆ ವ್ಲಾಗ್ ಏನು ನಾನು ಕಂಟಿನ್ಯೂ ಮಾಡಲಿಲ್ಲ, ಅಲ್ಲಿಗೆ ಸ್ವಲ್ಪ ಎಂಡ್ ಮಾಡಿದೆ ಅಷ್ಟೇ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. ನಾನು 2 ದಿನದ್ದು ಒಂದೇ ದಿನಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ನೆನ್ನೆ ದಿನ ವ್ಲಾಗ್ನ ಯಾವುದೂ ಅಪ್ಲೋಡ್ ಮಾಡಲಿಲ್ಲ, ಹಾಗಾಗಿ ಸ್ವಲ್ಪ ಇತ್ತು. ಇನ್ನು ಅದ್ರ ಜೊತೆಗೆ ಇವತ್ತೊಂದು ದಿನ ಸ್ವಲ್ಪ ಶೂಟ್ ಮಾಡ್ಕೊಂಡು ಈಗ 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ವ್ಲಾಗು. ಪಾನಿಪುರಿ ತರಿಸಿದ್ರು. ನೋಡಿ, ನನಗೆ ಪಾನಿಪುರಿ ಇಷ್ಟ, ನಮ್ಮ ಮನೆಯವ್ರಿಗೆ ಮಸಾಲೆ ಅಂದರೆ ಇಷ್ಟಪಡ್ತಾರೆ ಅವರು ಜಾಸ್ತಿ. ನನಗೆ ಮಸಾಲೆ ಅಂದರೆ ಇಷ್ಟ ಆಗಲ್ಲ, ಅದಕ್ಕೆಲ್ಲ ಬರೀ ಮಸಾಲೆ ಎಲ್ಲ ಇರುತ್ತಲ್ಲ, ಅದೇನೋ ಒಂಥರ ಹೊಟ್ಟೆಲಿ ಉರಿ ಥರ ಆಗುತ್ತೆ ನನಗೆ. ಪಾನಿಪುರಿ ಅಷ್ಟೇ, ಪಾನಿಪುರಿ ಇದರಲ್ಲಿ ಹಾಕ್ಕೊಂಡು ತಿಂತೀನಿ ಅಷ್ಟೇ ಪಾನಿನ. ನೆಕ್ಸ್ಟು ಎಲ್ಲ ಆದಮೇಲೆ ಕುಡಿತಾರಲ್ಲ, ಆ ಥರ ಕುಡಿಯೋಕ್ಕಾಗಲ್ಲ ನನ್ನ ಕೈಲಿ ಆ ಪಾನಿನ ಹಾಕ್ಸ್ಕೊಂಡು. ಫುಲ್ ಹೊಟ್ಟೆಯಲ್ಲಿ ಉರಿ ಬಂದುಬಿಡುತ್ತೆ ನನಗೆ. ಹಾಗಾಗಿ ಸಾಕಿದ್ರಲ್ಲಿ ಹಾಕ್ಕೊಂಡು ತಿನ್ನೋದೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಅಷ್ಟಕ್ಕಷ್ಟೇ, ಚೆನ್ನಾಗೇನಿರಲಿಲ್ಲ ಇದು. ಇದ್ರ ಜೊತೆಗೆ ಆಲೂಗೆಡ್ಡೆ ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಇದರಲ್ಲಿ ಸುಮ್ಮನೆ ಬಟಾಣಿ, ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಮಿಕ್ಸರು ಈ ಟೈಪ್ ಕಳಿಸಿದ್ರಷ್ಟೇ. ಹಾಗಾಗಿ ಟೇಸ್ಟ್ ನಂಗೆ ಇರಲಿಲ್ಲ. ಇನ್ನೇನು ತರಿಸಿದ್ದೀವಿ ಅಂತಂದು ಹೇಳ್ಬಿಟ್ಟು ಇನ್ನು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂದರೆ ನಮ್ಮ ಮನೆಯವ್ರು ಮತ್ತೆ ಕೊಡಿಸೋದೇ ಇಲ್ಲ ನನಗೆ. ಅದಕ್ಕೆ ಹೆಂಗಿದ್ರು ತಿನ್ನಬೇಕು, ಅದಕ್ಕೆ ತಿಂತಾ ಇದ್ದೀವಿ ನಾನು ನನ್ನ ಮಗ ಮಾತಾಡ್ಕೊಂಡು. ನಮ್ಮ ಮನೆಯವರು ತಿಂತಾವ್ರು ಈ ಕಡೆ. ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತೀನಿ ಅಂತಂದು ಅವ್ರು ವೀಡಿಯೋ ಕವರ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅವರು ತಿಂದರು. ನೋಡಿ, ಒಟ್ಟಿಗೆ ಎಲ್ಲರೂ ಕುತ್ಕೊಂಡು. ನಿತಿನ್ ತಿಂದಿಲ್ಲ, ಅವನು ನಾವು ಈ ಥರ ತರಿಸೋದೆಲ್ಲ ಏನು ತಿನ್ನೋಕ್ಕೂ ಬರಲ್ಲ. ಅವನು ಸಪ್ರೇಟಾಗಿ ತಿಂತಾ ಇರ್ತಾನೆ. ಇಲ್ಲ ಅಂದರೆ ಅವನು ಜಾಸ್ತಿ ಏನು ಈ ಥರ ಫುಡ್ಗಳೆಲ್ಲ ಇಷ್ಟಪಡಲ್ಲ ಹೇಳ್ರಿ. ಅವನು ಏನಿದ್ರು ಮುದ್ದೆ, ತಿಳಿ ಸಾಂಬಾರು, ಮತ್ತು ಸೊಪ್ಪಿನ ಸಾರು, ಬಸ್ಸಾಂಬಾರು ಇಂಥದ್ದಾದರೆ ಚೆನ್ನಾಗಿ ಊಟ ಮಾಡ್ತಾನೆ. ಆದಷ್ಟು ಹಿಂಗೆ ನಾವು ಏನು ಬಯಸ್ತೀವೋ ಅಂಥದ್ದೆಲ್ಲ ಅವ್ನು ತಿನ್ನಲ್ಲ. ಅವನದೊಂಥರ ಮೈಂಡ್ ಸೆಟ್ ನನ್ನ ದೊಡ್ಡ ಮಗಂದು. ಇವನು ಅರವಿಂದ್ ಹಂಗಲ್ಲ, ನಾವು ತಿಂದೇ ಇರೋ ಅಂಥವೆಲ್ಲ ತಿಂತಾನೆ ಇವನು, ಆ ಥರ ಇವನು. ಪಾನಿ ಸ್ವಲ್ಪ ಕಳಿಸಿದ್ರು, ಅದಕ್ಕೆ ಅವನು ಅರವಿಂದನು ನನಗೆ ಹೇಳ್ತಾವನೆ, ಅಮ್ಮ ಸ್ವಲ್ಪ ಹಾಕ್ಕೊಂಡು ತಿನ್ನಮ್ಮ ಅದ್ರೊಳಗೆ, ನೀನೆಲ್ಲ ತಿಂದಾಕಿಯಾ ಬೇಗ ಪಾನಿ ಇಲ್ಲಾಂದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತಂದು ಹೇಳ್ತಾ ಇದ್ದ. ಸರಿ ಅಂತಂದು ಹೇಳ್ಬಿಟ್ಟು ನಾನು ಸ್ವಲ್ಪನೇ ಅದರಲ್ಲಿ ಹಾಕ್ಕೊಂಡು ಪಾನಿಪುರಿಯಲ್ಲಿ ತಿಂತಾಯಿದ್ದೀನಿ.
ಸೊ ನೋಡಿ ಸಂಜೆ ಈ ಥರ ಸ್ನ್ಯಾಕ್ಸ್ ತಿಂದ್ವಿ ಎಲ್ಲರೂ ಒಟ್ಟಿಗೆ ಸೇರಿ. ಮತ್ತು ಅಡುಗೆ ಮಾಡಿ ಊಟ ಮಾಡಿ ನೆಕ್ಸ್ಟ್ ಹೊರಟಿದ್ದು ಸ್ಕೂಲ್ ಹತ್ರ. ಏನಕ್ಕೆ ಅಂದರೆ ಇವತ್ತು ನಮ್ಮೂರಲ್ಲಿ ತಿಪ್ಪೇಸ್ವಾಮಿ ಜಾತ್ರೆ ಆಗಿತ್ತಲ್ಲ, ರಾತ್ರಿಗೆ ಡ್ರಾಮಾ ನಾಟಕ ಇತ್ತು. ಹಂಗಾಗಿ ಸ್ವಲ್ಪ ಹೊತ್ತು ಹೋಗಿ ನೋಡ್ಕೊಂಡು ಬರೋಣ ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸ್ಕೂಲ್ ಹತ್ರ. ನಾವು ಹೋಗೋಷ್ಟರಲ್ಲಿ ಆಗಲೇ ಊರಿನ ಜನ ಎಲ್ಲರೂ ಬಂದಿದ್ದಾರೆ. ಬೇರೆ ಬೇರೆ ಊರವರು ಎಲ್ಲರೂ ನೋಡಿ ಗಾಡಿಗಳೆಲ್ಲ ನಿಲ್ಲಿಸಿ ಎಷ್ಟೊಂದು ಜನ. ಮತ್ತು ಅಂಗಡಿಗಳಿಡೋ ಅಂಥವರೆಲ್ಲ ಅಂಗಡಿಗಳಿಟ್ಟವ್ರೆ. ನೈಟ್ ಫುಲ್ ಡ್ರಾಮಾ ನೋಡಬೇಕಾದ್ರೆ ಈ ಥರ ಬಾರ ಮಸಾಲೆ ಅಂತೆ, ಟೀ ಕಾಫಿ ಬಜ್ಜಿ ಬೋಂಡ ಈ ಥರ ಎಲ್ಲ ತಿಂತಾ ಇರ್ತಾರಲ್ಲ, ಸೊ ಹಂಗಾಗಿ ಎಲ್ಲ ಇಟ್ಕೊಂಡಿದ್ದಾರೆ ಆ ಕಡೆ ಈ ಕಡೆ ಎಲ್ಲನೂ. ನಾವು ಹಂಗೆ ನೋಡ್ತಾ ಈಗ ಮನೆ ಹತ್ರದಿಂದ ಬರ್ತಾಯಿದ್ದೀವಿ ನೋಡ್ರಿ ಒಳಗಡೆ. ಇದು ಬಂದುಬಿಟ್ಟು ಗೌರ್ನಮೆಂಟ್ ಸ್ಕೂಲು. ನನ್ನ ಮಕ್ಕಳೆಲ್ಲ ಇಲ್ಲೇ ಓದ್ತಾ ಇರೋದು. ದೊಡ್ಡವನು ಅಷ್ಟೇ, ನಾವು ಅಷ್ಟೇ, ಚಿಕ್ಕವನು ಅಷ್ಟೇ, ಎಲ್ಲರೂ ಇಲ್ಲೇ ಓದಿರೋದು. ಚಿಕ್ಕವನು ಇನ್ನೂ ಈಗ 10th ಓದ್ತಾ ಇದ್ದೆ ನಾನು ಆಲ್ರೆಡಿ. ಇನ್ನೂ ಬರೋ ಅಷ್ಟರಲ್ಲಿ ಆಗಲೇ ಊರಿನ ಜನ ಎಲ್ಲರೂ ಬಂದಿದ್ದರು. ಮತ್ತು ಇಲ್ಲಿ ಎಲ್ಲ ಕೂತಿದ್ರು, ಅದೆಲ್ಲ ಪೆಂಡೆಲ್ಲ ಶಾಮೇನೆಲ್ಲ ಹಾಕ್ಸಿದಾರಲ್ಲ, ಅಲ್ಲೆಲ್ಲರೂ ಕೂತಿದ್ದಾರೆ ಆಲ್ರೆಡಿ ಕೆಳಗಡೆ. ನಾನು ಅಲ್ಲಿ ಹೊರಗಡೆ ನೋಡಿದಾಗ ಅಯ್ಯೋ ಜನನೇ ಇಲ್ಲ ಅಂದ್ಕೊಂಡೆ. ಆಮೇಲೆ ಹತ್ರ ಬಂದಮೇಲೆ ನೋಡ್ತೀನಿ ಎಲ್ಲ ಕೂತ್ಕೊಬಿಟ್ಟಿದ್ದಾರೆ ಆ ಕಡೆ ಎಲ್ಲನೂ. ಸೊ ಹಂಗಾಗಿ ನಾವು ಇಲ್ಲೊಂದು ಸ್ವಲ್ಪ ಹೊತ್ತು ನೋಡೋಣ ಅಂತ ಬಂದ್ವಿ. ಆದರೆ ಅಲ್ಲಿ ನನಗೆ ಏನು ಗೊತ್ತಾ, ಈ ಥರ ಮೇಯ್ನ್ ಈ ಥರ ನಾಟಕಗಳಲ್ಲಿ ನನಗೆ ಅವ್ರು ಯಾರು ಅನ್ನೋದು ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅದೆಲ್ಲ ಫುಲ್ಲು ಪೇಂಟ್ ಹೊಡ್ಕೊಂಡಿರ್ತಾರಲ್ಲ, ಎಲ್ಲರೂ ನಮ್ಮೂರವರೇ, ಆದರೆ ಗೊತ್ತಾಗ್ತಿಲ್ಲ ಯಾರು ಏನು ಅನ್ನೋದು. ಆದರೂ ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋನ ಶೂಟ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿ ಆಡ್ತಾಯಿದ್ರು. ಸುಮ್ಮನೆ ನೋಡಿದೆ ಅಷ್ಟೇ, ಅವ್ರು ಯಾರು ಏನತ್ತ ಅಂತ ಏನೂ ಗೊತ್ತಾಗಲಿಲ್ಲ ನನಗೆ ಹೆಸರುಗಳು. ನೋಡಿ ಜನ ಎಲ್ಲ ಎಷ್ಟೊಂದು ಜನ ಕೂತ್ಕೊಂಡು ನೋಡ್ತಾವ್ರೆ. ನಾವು ಆ ಕಡೆ ಸೈಡಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಅದಾದಮೇಲೆ ಮನೆಗೆ ಹೋಗಿ ಮಲ್ಕೊಂಡು ನೆಕ್ಸ್ಟ್ ನಾವು ಮಾರನೇ ದಿನ ಮಧ್ಯಾಹ್ನದವರೆಗೂ ಎಲ್ಲ ಕೆಲಸಗಳು ಮುಗಿಸಿ ಬಟ್ಟೆ ಶಾಪ್ಗೆ ಅಂತ ಬಂದಿದ್ದೀವಿ. ಪಾಪ ನಮ್ಮ ಮನೆಯವ್ರಿಗೆ ಬಟ್ಟೆಗಳೇ ಸ್ವಲ್ಪ ಕಡಿಮೆ, ಯಾಕಂದರೆ ಅವ್ರು ತೊಗೊಳ್ಳಲ್ಲ. ನನಗೇನಕ್ಕೆ ಬಿಡು, ನೀನು ಹಾಕ್ಕೋ ಅಂತ ನನಗೆ ಹೇಳ್ತಾ ಇರ್ತಾರೆ. ಆದರೆ ಈಗ ನಾವೆಲ್ಲಾದರೂ ವೀಡಿಯೋ ಶೂಟ್ಗೆ ಪ್ರಮೋಷನ್ಗೆ ಇಲ್ಲ ಫಂಕ್ಷನ್ಗೆ ಹೋದ್ಮೇಲೆ ಅವರು ಚೆನ್ನಾಗಿರಬೇಕು. ನಾನೊಬ್ಬಳೇ ವೀಡಿಯೋದಲ್ಲಿ ಬರೋದು, ನಾನೊಬ್ಬಳೇ ಚೆನ್ನಾಗಿರಬೇಕು ಅಂದರೆ ಆ ಥರ ನನಗೆ ಮನಸ್ಸು ಒಪ್ಪಲ್ಲ. ನಾನೇ ಫೋರ್ಸ್ ಮಾಡಿ ಬಟ್ಟೆ ಕೊಡಿಸ್ತಾ ಇರ್ತೀನಿ ನಮ್ಮ ಮನೆಯವ್ರಿಗೆ. ಅವ್ರು ತೊಗೊಳ್ಳೋದೇ ಇಲ್ಲ ಬಟ್ಟೆನ. ಹಾಗಾಗಿ ಇಲ್ಲ ತೊಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಬಂದೆ. ಹಾಗೆ ಸ್ವಲ್ಪ ವೀಡಿಯೋ ಶೂಟು ಇತ್ತು ಶಾಪಲ್ಲಿ, ಅದು ಮುಗಿಸಿ ಇಲ್ಲಿ ಹೆಣ್ಮಕ್ಳಿಗೆಲ್ಲ ಶರಾರ ಅಂತೆ ಎಲ್ಲ ತುಂಬ ಚೆನ್ನಾಗಿದೆ. ಶ್ರೀಕೃಷ್ಣ ಫ್ಯಾಷನ್ಸ್ ಅಂತ ನಮ್ಮ ಲಿಂಗದಳ್ಳಿಯಲ್ಲಿ ಗುಪ್ತಾ ಟೆಕ್ಸ್ಟೈಲ್ ಆಪೋಸಿಟ್ ಇದೆ, ಚಳ್ಳಕೆರೆ ರೋಡಲ್ಲೇ. ನೋಡಿ ನಮ್ಮ ಲಿಂಗದಳ್ಳಿ ಸುತ್ತಮುತ್ತ, ನಮ್ಮೂರು ಸುತ್ತಮುತ್ತವ್ರು ಯಾರಾದರೂ ಆಗಿದ್ದರೆ ಇಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ತುಂಬ ಕಡಿಮೆ ಕಾಸ್ಟಲ್ಲೇ ಸಿಗ್ತಾ ಇದ್ದಾವೆ ಬಟ್ಟೆಗಳೆಲ್ಲ, ತುಂಬ ಚೆನ್ನಾಗಿದೆ ಬಟ್ಟೆಗಳು ಕ್ವಾಲಿಟಿ ಎಲ್ಲನೂ. ಬ್ಯಾಗಿ ಶರ್ಟು, ಬ್ಯಾಗಿ ಪ್ಯಾಂಟು ಇದೆಲ್ಲನೂ ಬರೀ 850ಗೆ ಸಿಗ್ತಾಯಿದೆ ಸೆಟ್ಟು. ಮತ್ತು ಫಾರ್ಮಲ್ಸ್ ಎಲ್ಲ 700 ರೂಪಾಯಿಗೆ ಸಿಗ್ತಾಯಿದೆ. ಇನ್ನೂ 500 ರೂಪಾಯಿ ಸೀರೆ, 400 ರೂಪಾಯಿ ಸೀರೆಗಳಿಂತವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಈ ಶರ್ಟ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಅದರಲ್ಲಿ ಎಕ್ಸೆಲ್ ಇರಲಿಲ್ಲ, ನಮ್ಮ ಮನೆಯವ್ರಿಗೆ ಅದೇ ತೊಗೊಂಡಿದ್ದೆ ನಾನು. ಅದರಲ್ಲಿ ಎಕ್ಸೆಲ್ ಇರಲಿಲ್ಲ, ಮತ್ತು ಇನ್ನೊಂದರಲ್ಲಿ ಎಕ್ಸೆಲ್ ಸಿಕ್ತು, ಅದು ತುಂಬ ಚೆನ್ನಾಗಿತ್ತು. ಅದು 2 ಸೆಟ್ ತೊಗೊಂಡು ಬಂದೆ. ಈ ಕಡೆ ಹೋಗ್ಬೋದು ಇವತ್ತು. ಒಣಗಿರೋ ಸುಲಿಯೋದು ಕಷ್ಟ ಏನು. ತೆಂಗಿನಕಾಯಿ ಬಾಮ ಯಾವ ಅಜ್ಜ ಒಳ್ಳೆನಲ್ಲ ಲಾಚು, ಆ ಅಜ್ಜ ಒಳ್ಳೆನಲ್ಲ. ಓಡ್ಬಾ ಅಜ್ಜ. ಏನಮ್ಮ ಏನು ನಾನು ತೆಗ್ದು ಏನು ಮಾಡ್ತೀನಿ ನಿನ್ನ. ಬಾ ಹೇಳ ಬಾ ಹೇಳು. ಅಯ್ಯೋ ಪರಮಾತ್ಮ, ಅವ ಅಜ್ಜಂತಾಗ ಮಾತಾಡ್ತಾಳ, ಸುಮ್ಮನಿರೋ. ಬಾಲಾಚಿ ಸುಮ್ಮನೆ ಅವಜ್ಜಿನ ತೆಗಿಯ ಕರಗಡೆ. ಬಾಲಾಚು ಏನ್ ಮನುಷ್ಯನ ಬಾತ್ ತೆಗೆ ವಜ್ಜ. ಬಾ ಬಾಮಯ್ಯ ಬಾಲಾಚು. ಆಯ್ತು ಹೇಳಪ್ಪ, ಸಾಧನೆ ಮಾಡಿದ್ದೆ. ಕಾಯಿ ಏನ್ ತಿಕ್ಲಮ್ಮ ಬಾ. ಹೊಡಿಕಪ್ಪ, ಕಾಯಿ ಸುಲಿಯೋದು ಏನು ಯಪ್ಪ ಸಾಧನೆ ಆಗೈತೆ. ಬಾಲ್ಗೆ ಓ ಹಂಗಾದ್ರೆ ಹೋಗು. ಮುಂದೆ ಅವತಾರ ಜಾಸ್ತಿ. ಕಾಯಿ ಇದು ಚಿಕನ್ ಸಾರು, ಜುಟ್ಟಿನ ಕೋಳಿ ಸಾರು.
ಲಾಸ್ಯ ಜುಟ್ಟೆ ಹಾಂ ಕೋಳಿ ನಿಮ್ದೇ ಇಟ್ಕೊಂಡು ಕೊಯ್ದಿದ್ದೀವಿ ಲಚ್ಚಿ ಕೋಳಿ. ಗಂಟೆ ಕರೆದ್ರು ಬತ್ತೀನಿ ಅಂತೀಯ. ಬಾರೇ ಒಂದು ಮಾತಿಗೆ ಕೇಳಿ ಮಗ್ದೊಳೆ ಅಜ್ಜಿ ಕಾಯಿ ಸುಲಿತಾನಂತ ನೋಡ್ ಬಾರೆ ಲಚ್ಚಿ. ಹೊಡೆಕರೇದು ಕಾಯಿ ಇವಾಗ ಚಿಕನ್ ಸಾರು ಮಾಡ್ತಾಳಂತೆ. ಅದಕ್ಕೆ ಹೊಡಿಕ್ ಕೊಡಂಬ. ಇದು ಸೆಂಟ್ರ್ ಸರಿಯಾಗಿ ಹೊಡಿಕ್ಬೇಕು ಕಾಯಿ ಇದು ರವಂಡಾಗೆ, ಇಲ್ಲಾಂದ್ರೆ ಅಲ್ಲಿ ತುರಿಯಾಕ್ ಬರಲ್ಲತ್ತೆ. ಇವಾಗ ಕೇಳ್ಸಲ್ಲ ನಿನ್ಗೆ? ಬಾ ಹೊಡಿಕಿಲ್ಲಿ ಕರೆಕ್ಟ್ ಸೆಂಟ್ರಿಗೆ ಬಾರೆ. ಮಾತಾಡ್ತೀಯ ಮತ್ತೆ ಬರಲ್ಲ. ಹೊಡಿಕಪ್ಪ ಟೈಮ್ ಆಯ್ತು. ಕರೆಂಟ್ ನೋಡು 6:30 7 ಗಂಟೆ ಆಗ್ತಿತ್ತು ಕರೆಂಟ್ ತೆಗ್ದವ್ರೆ. ಕಡೆ ತೆಗಿ ವಿಡಿಯೋ ತೆಗಿ. ಬಾಯ್ಲಿ ಲಾಶ ತಲೆ ಹೊಡಿಕನ ತಲೆ ಗಟ್ಟಿ ಅಂತ ಎಲ್ಲಿ ಬಾ ಹೊಡಿಕ. ಬಾ ಹೀಗೆ ರವಂಡ ಹೊಡೆಯ ಅಲ್ಲೇ ರವಂಡ ಹೊಡೆಯಲ್ಲ ಅಲ್ಲಿ. ನಿನ್ನೆ ಅಂದರೆ ಸಂಡೇ ಅಲ್ವಾ, ಸೊ ಹಂಗಾಗಿ ಇದು ಚಿಕನ್ನ ತರಿಸಿದ್ರು ನಮ್ಮ ಮನೆಯವರು. ಅದು ಜುಟ್ಟಿನ ಕೋಳಿ ಅಂತೀವಿ, ಅಂದರೆ ನಾರ್ಮಲ್ ಬಾಯ್ಲರ್ ಕೋಳಿ ಬಿಟ್ಟು ಫಾರ್ಮ್ ಕೋಳಿ ಅಂತ ಬರುತ್ತಲ್ಲ, ಸೊ ಆ ಥರ ಅದು ತರಿಸಿದ್ದು. ಅದರಿಂದ ಈಗ ಸಾಂಬಾರು ಒಂದು 3-4 ವಿಸಲ್ ಕೂಗಿಸ್ಕೊಂಡೆ ಪೀಸ್ ಮಾತ್ರ. ಮತ್ತು ಸಾಂಬಾರು ಪಾತ್ರೆಯಲ್ಲೇ ಮಾಡೋಣ, ಬೇಯಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕಿಡ್ತಾ ಇದ್ದೀನಿ. ಇದು ಮಾಡಬೇಕಾದ್ರೆ ಸುಮಾರು ಅಂದರೆ ಆಗಲೇ 8 ಗಂಟೆ ಆಗಿತ್ತು. ಲೇಟೇ ಆಗೋಯ್ತು, 10 ಗಂಟೆಗೆ ನಾವು ಊಟ ಮಾಡಿ ಮಲಗಿದ್ದು. ಇನ್ನು ಅದು ಇದು ಸ್ವಲ್ಪ ಮಾತಾಡ್ತಾ ವೀಡಿಯೋ ಎಡಿಟಿಂಗ್ ಇತ್ತು ಸ್ವಲ್ಪ, ಅದೆಲ್ಲ ಇನ್ಸ್ಟಾಗ್ರಾಮ್ಗೆ ಅದೆಲ್ಲ ಮಾಡ್ತಾ ಕೂತಿದ್ದೆ. ಹಾಗಾಗಿ ಕರೆಂಟ್ ಬೇರೆ ಸಂಜೆ ಅಷ್ಟರಲ್ಲಿ ತೆಗೆದುಬಿಡ್ತಾರೆ. ಇನ್ನು ರಾತ್ರಿ ಒಂದು 8 ಗಂಟೆಗೆ ಏನೋ ಬಂತು ಕರೆಂಟು, ಆವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮನೆಯವರು ಬೇಗ ನಮ್ಮ ಮನೆಯವರು ಜೋಡಿಸ್ಕೊಟ್ರು ಎಲ್ಲನೂ. ಅಂದರೆ ಇದು ಸಾಂಬಾರಿಗೆ ಐಟಮ್ ಬೇಕಾಗಿರುತ್ತಲ್ಲ ಅದೆಲ್ಲ ಜೋಡಿಸ್ಕೊಟ್ರು. ಹಾಗಾಗಿ ನಾನು ಈಗ ಎಲ್ಲ ಜೋಡಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡು ಈಗ ಅಡುಗೆ ಮಾಡೋಕ್ಕೆ ಅಂತ ಕೂತಿದ್ದೀನಿ. ಒಂದು ಕಡೆ ಸಾಂಬಾರಿಗೆ, ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. 2 ಮಾಡಿಬಿಟ್ಟು ನಾವು ಊಟ ಮಾಡ್ಬೇಕು 10 ಗಂಟೆ ಅಷ್ಟರಲ್ಲಿ. ನಮ್ಮ ಮನೆಯವರು ಸ್ವಲ್ಪ ಕನೆಕ್ಟ್ ಮಾಡ್ಕೊಂಡು ಯೂಟ್ಯೂಬು ನನ್ನ ಲಾಗ್ಸ್ ಅಂತೆ ಇಲ್ಲ ಅವ್ರಿಗೆ ಬೇಕಾಗಿರುವಂಥ ಸಾಂಗ್ಸು, ಮೂವಿ ಸಾಂಗ್ಸು ಅದೆಲ್ಲ ನೋಡ್ತಾ ಟಿ ವಿಲಿ ಕೂತಿದ್ರು. ನಾನೊಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಡ್ರಿ ಅಂದರೆ ಮಾಡಿಕೊಡ್ತಾವ್ರೆ. ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಕೊನೆಯದಾಗಿ ನಾವು ಊಟ ಮಾಡಿದ್ವಲ್ಲ, ಏನೇ ಆಗಲಿ ನಾವು ಒಂದು ಸ್ವಲ್ಪ ಹಾಕೋದೆಲ್ಲ ಹಾಕಿ ಇಂಟ್ರೆಸ್ಟಾಗಿ ಮಾಡಿದ್ರೆ ಅಡುಗೆಗಳು ತುಂಬ ಚೆನ್ನಾಗಿರ್ತವೆ. ಏನಕ್ಕೆ ಹಾಲಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ ಸಿಲಿಂಡರ್ ಅಂದರೆ, ನಾನು ಅಡುಗೆ ಮನೆಯಲ್ಲಿ ಮಾಡ್ತಾಯಿಲ್ಲ, ನಿಮಗೆ ಗೊತ್ತಿರೋದೆ. ನಾನು ಮುಂಚೆ ಮಾಡ್ತಾಯಿದ್ದೆ, ಆದರೆ ಮಂತ್ರಾಲಯಕ್ಕೆ ಹೋಗಿ ನಾವು ರಾಘವೇಂದ್ರ ಸ್ವಾಮಿ ಫೋಟೋ ತಂದಾಗಿಂದ ಅಡುಗೆ ಮನೆಯಲ್ಲಿ ಏನು ನಾನ್ ವೆಜ್ ಮಾಡ್ತಾಯಿಲ್ಲ, ಹಾಲಲ್ಲೇ ಮಾಡ್ತಾಯಿದ್ದೀನಿ. ಅದು ಮುಗಿಯೋವರೆಗೂ ಹಾಲಲ್ಲೇ ಇಟ್ಕೊಂಡಿರ್ತೀನಿ, ಸಿಲಿಂಡ್ರು ಮತ್ತು ಸ್ಟವ್ ಇದೆಲ್ಲನೂ, ಸಾಂಬಾರೆಲ್ಲನೂ. ಇರಲಿ ಬಿಡ್ರಿ, ಇನ್ನೇನು ಯಾರು ಹಂಗೆ ಬರೋ ಅಂತಾರೆ ಏನೋ ಹೋಗೋಂತಾರಿಲ್ಲ, ಅದಕ್ಕೆ ಹಾಲಲ್ಲೇ ಇರಲಿ ಬಿಡು ಅಂತ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಹೊರಗಡೆ ಮಾಡಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನನಗೆ ಹೊರಗಡೆ ಮಾಡೋಕ್ಕೆ ಅಂದರೆ ನಮ್ಮ ಸಿಂಬಾ ಪಾರೋದು ತುಂಬ ಕಾಟ ಕೊಡುತ್ತೆ, ಹೊರಗಡೆ ಏನೂ ಮಾಡೋಕ್ಕಾಗಲ್ಲ ಅಡುಗೆ. ಹಾಗಾಗಿ ಹಾಲಲ್ಲೇ ಇಟ್ಕೊಂಡು ಮಾಡ್ತಾಯಿರ್ತೀನಿ ಇಲ್ಲಿ. ಇನ್ನೇನು ಅದಕ್ಕೆ ಹಾಕೋವಂಥ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ, ಅದೆಲ್ಲ ಹಾಕ್ಬಿಟ್ಟು ಈಗ ಚಿಕನ್ ಮಸಾಲೆ ಸ್ವಲ್ಪ ಇತ್ತು ಅದನ್ನು, ಮತ್ತು ಸಾಂಬಾರದ ಪುಡಿ ಸ್ವಲ್ಪ, ಅಂದರೆ ನಾವು ನಾನ್ ವೆಜ್ಗೆ ಅಂತ ಸಪ್ರೇಟ್ ಮಾಡಿಸಿರ್ತೀವಲ್ಲ ಅದೊಂಚೂರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕಲಸಿಡ್ತಾಯಿದ್ದೀನಿ. ಅರವಿಂದ ನಿತಿನ್ ಇರಲಿಲ್ಲ, ಜಾತ್ರೆ ಇನ್ನೇನು ಕೊನೆಯ ದಿನ ಇವತ್ತಂತ ಜಾತ್ರೆ ಒಳಗೆ ಹೋಗವ್ರೆ. ನಾವು ಅಷ್ಟೇ ಮುಕ್ಕಣ್ಣನ ಗುಂಡಿನ ಮೇಲೆ ಹಾಲು ಹಾಕಿ ಬಂದ್ವಲ್ಲ, ಪೂಜೆ ಮಾಡ್ಕೊಂಡು ಅಷ್ಟೇ ಹೋಗಿದ್ದು, ಮತ್ತು ನಾವು ಹೋಗಲಿಲ್ಲ. ಹಾಗಾಗಿ ಇಲ್ಲಿ ಮನೆದೇ ಎಲ್ಲ ವ್ಲಾಗ್ನ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ, ಹಾಗೆ ನಮ್ಮ ಮನೆಯವರು ಮಾತಿನ ಬಗ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.